ಇನ್ನು ಪವಿತ್ರ ಗೌಡ ರಿಲೀಸ್ ಆದ ಬಗ್ಗೆ ಅವರ ವಿಚ್ಛೇದಿತ ಪತಿ ಮಾತನಾಡಿದ್ದಾರೆ. ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಮಾತನಾಡಿದ್ದು, ಪವಿತ್ರ ಮೇಲಿನ ಪ್ರೀತಿ ಹೋಗಿಲ್ಲ ಅಂತಿದ್ದಾರೆ ಮಾಜಿ ಪತಿ. ಪವಿತ್ರ ಲೈಫಲ್ಲಿ ನಾನಿಲ್ಲ, ನನ್ನ ಲೈಫಲ್ಲಿ ಪವಿತ್ರ ಇದ್ದಾಳೆ. ಮಗಳ ಜೊತೆ ಮಾತನಾಡಿದ ಬಗ್ಗೆ ಕೂಡ ಸಂಜಯ್ಗೆ ಇನ್ನು ಆ ನೆನಪುಗಳ ಹಾಗೆ ಇದೆ, ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಮಾಲ್ತೇಶ್ ಜಗಿನ್ ಜೊತೆ. ಕೇಳೋಣ ಬನ್ನಿ. ಇವತ್ತು ಪವಿತ್ರ ಗೌಡ ಅವರು ಜೈಲಿಂದ ರಿಲೀಸ್ ಆಗಿದ್ದಾರೆ. ನೀವು ಕೂಡ ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಿದ್ರಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರಿ. ಪರ್ಟಿಕ್ಯುಲರ್ ಆಗಿ ಈಗ ಇಷ್ಟು ದಿವಸ ಸಂಜಯ್ ಸಿಂಗ್ ಅವರು ಇರಲಿಲ್ಲ, ಇವಾಗ ಯಾಕೆ ಬಂದರು ಬೆಂಗಳೂರಿಗೆ, ಏನು ಅನ್ನುವಂಥದ್ದು? ಯಾಕೆ ಬಂದರು ಅಂದರೆ ಅದು ಇಟ್ ಜಸ್ಟ್ ಎನ್ ಇನ್ಫ್ಯಾಕ್ಚುಯೇಷನ್ ಸರ್. ನಾನು ಬೇರೆ ಕೆಲಸದಿಂದ ಬಂದಿರೋದು. ಬಟ್ ಇಲ್ಲಿ ಏರ್ಪೋರ್ಟ್ ಬಂದಾದ್ಮೇಲೆ ನನಗೆ ಗೊತ್ತಾಗಿದ್ದು ದಾಟ್ ಪವಿತ್ರ ಗೌಡಕ್ಕೆ ಬೇಲ್ ಸಿಕ್ಕಿದೆ ಅಂತ. ಆ ದೇವರು ಇಂಥ ಟೈಮಲ್ಲಿ ನನಗೆ ಇಲ್ಲಿ ಕಲಿಸಿರೋದು. ಸೊ ಹೇಗೆ ಅನ್ನಿಸ್ತಿದೆ ನೀವೊಬ್ಬ ಮಾಜಿ ಪತಿಯಾಗಿ ಅನ್ನುವಂಥದ್ದು? ಸರ್, ಮಾಜಿ ಶಬ್ದ ಬಿಡಿ, ಪತಿ ಅಲ್ವಾ, ಸಂತೋಷ ಆಗತ್ತೆ. ತುಂಬ ಸಂತೋಷ ಆಗಿದೆ. ನಾನು ಪೂಜೆ ಮಾಡ್ತಾ ಇರೋದು ದೇವ್ರನ್ನ ದಿಸಾನು ಇದೇ ಬೇಡ್ಕೊತಾ ಇದೆ, ಹೆಂಗಾದರೂ ಆಚೆ ಬರಲಿ ಅಂತ. ಇನ್ನೂ ಅರಕೆನೂ ಹೊತ್ಕೊಂಡಿದ್ದೀನಿ, ಪರ್ಮನೆಂಟಾಗಿ ಆಚೆ ಬರಲಿ ಅಂತ ಈ ಕೇಸ್ನಿಂದ. ಸೊ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಮದುವೆ ಆಗಿರೋದು 2007 ಜುಲೈ 2007. ಡಿವೋರ್ಸ್ ಆಗಿರೋದು ಆಗಸ್ಟ್ 2013ಗೆ. ಯಾವ ಕಾರಣಕ್ಕೆ ಪವಿತ್ರ ಅವರಿಂದ ಸಂಜಯ್ ಸಿಂಗ್ ದೂರ ಆದರು? ಸರ್, ನಾವು ದೂರ ಆಗೋದಕ್ಕೆ ಒಂದೇ ಕಾರಣ ಅಂದರೆ ಟೈಮಿಂಗ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದೇ ಮೇನ್ ಕಾರಣ. ಅದರಿಂದ ನಾವು ದೂರ ಆಗಿರೋದು ಅಷ್ಟೇ. ಬಿಟ್ಟರೆ ಮಾತ್ರ ಪರ್ಪಸ್ ಏನೂ ಇರಲಿಲ್ಲ. ದಟ್ ಅವಳು ಹಿಂಗೆ, ನಾನು ಹಿಂಗೆ, ಅವ್ರು ಈ ಥರ ಆ ಥರ ಏನೂ ಇಲ್ಲ. ಇಟ್ಸ್ ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದ ಟೈಮಿಂಗ್ ಅಷ್ಟೇ. ಮತ್ತೆ ಪವಿತ್ರ ಅವ್ರನ್ನ ಸಂಪರ್ಕ ಮಾಡುವಂಥದ್ದು, ಮಾತನಾಡುವಂತಹ ಕೆಲಸ ಏನಾರು ಆಯ್ತಾ? ಸೊ ನಿಮ್ಮ ಮಗಳು ಕೂಡ ಇರ್ತಕ್ಕಂಥದ್ದು, ಮಗಳ ಜೊತೆ ಮಾತಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತಾ, ಹೆಂಗೆ? ಇಲ್ಲ, ಮಗಳ ಹತ್ರ ಮಾತಾಡಿದ್ದೀನಿ, ಬಟ್ ಪವಿತ್ರ ಗೌಡ ಹತ್ರ ಇಲ್ಲ. ಚಾನ್ಸೇ ಇಲ್ಲ ಸರ್. ನಾನು ಅವ್ರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ, ಅವರು ನನ್ನ ಕಡೆ ಡಿಸ್ಟರ್ಬ್ ಮಾಡೋಕ್ಕೆ ಬಂದಿಲ್ಲ. ಸೊ ಅವ್ರು ಐ ಡೋಂಟ್ ನೋ, ನನ್ನ ಹತ್ರ ಅವ್ರ ನಂಬರ್ ಇಲ್ಲ. ಅವ್ರ ಹತ್ರ ನನ್ನ ಪ್ರಕಾರ ನನ್ನ ನಂಬರ್ ಅವ್ರ ಹತ್ರನೂ ಇಲ್ಲ ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ಥ್ರೂ ನಾವು ಯಾವಾಗಲೂ ಟಚ್ಚೇ ಇಲ್ಲ. ಸೊ ನಾವು ಯಾವಾಗಲೂ ಇಬ್ಬರಿಬ್ಬರಾಗೆ ಲೈಫಲ್ಲಿ ಇಂಟರ್ಫಿಯರ್ ಆಗಿಲ್ಲ. ಅವ್ರ ಪಾಟಿಗೆ ಅವ್ರ ಲೈಫ್ ಲೀಡ್ ಮಾಡ್ತಾಯಿದ್ರು, ನನ್ನ ಪಾಟಿಗೆ ನಾನು ಲೈಫ್ ಲೀಡ್ ಮಾಡ್ತಾಯಿದ್ದೆ. ಈಗ ನಿಮ್ಮ ಮಗಳ ಜೊತೆ ಎಷ್ಟು ಬಾರಿ ಮಾತಾಡಿದ್ರಿ ದೂರ ಆದ ನಂತರ? ಯಾವಾಗ ಕೊನೆಯದಾಗ ಮಾತಾಡಿದ್ರಿ? ಅವ್ರೇನು ಹೇಳ್ತಾರೆ, ಏನು ಮಾತಾಡಿದ್ರು ಅನ್ನೋದು? ನಾನು ನನ್ನ ಮಗಳು ಒಂದು 3-4 ಸತಿ ಫೋನಲ್ಲಿ ಮಾತಾಡಿರ್ಬೋದು. ಬಟ್ ಜಾಸ್ತಿ ಅಂದರೆ ಅವಳ ಬಗ್ಗೆನೇ ಮಾತಾಡೋದು, ನನ್ನ ಮಗಳ ಬಗ್ಗೆನೇ. ಹೆಂಗೆ ಫ್ಯೂಚರ್ ಏನು ಓದಬೇಕು, ಫ್ಯೂಚರಲ್ಲಿ ಏನು ಮಾಡಬೇಕು, ಅದು ಜಾಸ್ತಿ. 1 ಸತಿ 2 ಸತಿ ಓಕೆ ಅಮ್ಮ ಹೇಗಿದ್ದಾಳೆ ಅಂದರೆ ಪವಿತ್ರ ಹೇಗಿದ್ದಾಳೆ ಅಂತ ನಾನು ಕೇಳಿದ್ದೀನಿ. ಅದರಲ್ಲಿ ನಾನು ಸುಳ್ಳು ಹೇಳಲ್ಲ, ಕೇಳಿದ್ದೀನಿ. ಅಮ್ಮ ಹೇಗಿದ್ದಾಳೆ, ಚೆನ್ನಾಗಿದ್ದಾಳೆ ಇಲ್ವಾ ಅಂತ ಕೇಳಿದ್ದೀನಿ ಅಷ್ಟೇ. ನಿಮ್ಮ ಲೈಫಲ್ಲಿ ಪವಿತ್ರ ಇದ್ದಾರೆ, ಪವಿತ್ರ ಅವ್ರ ಲೈಫಲ್ಲಿ ನೀವು ಎರೇಜ್ ಆಗಿದ್ದೀರಾ, ನೀವಿಲ್ಲ. ಸೊ ಅದನ್ನ ಹೆಂಗೆ ತೊಗೊಳ್ತೀರಿ? ಸೊ ಈಗಲೂ ಕೂಡ ಪವಿತ್ರ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ಏನು ಕಾರಣಕ್ಕೆ ಅನ್ನೋದು? ಕಾರಣ ಏನು ಹೇಳ್ಬೇಕು ಸರ್? ನೋಡಿ, ಪವಿತ್ರ ಮನಸ್ಸಲ್ಲಿ ನಾನು ಇದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಪವಿತ್ರ ಇದೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಕಾರಣ ಅಲ್ವಾ ಈಗಲೂ ನಾನು ಇದೇ ಥರ ಇರೋದು. ಈಗಲೂ ಕೂಡ ನಿಮಗೆ ಒಂದು ಅವಕಾಶ ಸಿಕ್ಕರೆ ಅಥವಾ ಅವರು ಒಪ್ಕೊಳ್ಳೋಂಥ ಸಾಧ್ಯತೆಗಳಿದ್ರೆ ಪವಿತ್ರ ಅವ್ರ ಜೊತೆಗೆ ಜೀವನ ಮಾಡುವಂಥ ಯೋಚನೆ ಇದೆಯಾ? ಅವ್ರಾಗ ಅವ್ರು ಬಂದರೆ ಡೆಫಿನೆಟ್ಲಿ ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ. ಬಟ್ ನಾನು ಫೋರ್ಸ್ಫುಲ್ಲಿ ಹೋಗ್ಬಿಟ್ಟು ಬಾ 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 ಅಂತ ನಾನು ಯಾವಾಗಲೂ ಹೋಗಲ್ಲ. ಅವ್ರಾಗ ಅವ್ರು ಬಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಂಥದ್ದೊಂದು ಘಟನೆಯಿಂದ ಪವಿತ್ರ ಮಾತ್ರ ಅಲ್ಲ, ದರ್ಶನ್ ಅವ್ರು ಕೂಡ ಜೈಲಿಗೆ ಹೋಗುವಂಥ ಸನ್ನಿವೇಶ ಬಂತು. ಹೆಂಗೆ ಅನಿಸ್ತದೆ? ಆಕ್ಸಿಡೆಂಟಲ್ ಕೇಸ್ ಅನಿಸುತ್ತೆ. ಒಬ್ಬರು ಮರ್ಡರ್ ಮಾಡಬೇಕು ಅಂತ ಇಂಟೆನ್ಷನ್ ಇರಲಿಲ್ಲ, ಆಕ್ಸಿಡೆಂಟ್ ಆಗಿ ಆಗೋಯ್ತು ಇದು. ಪವಿತ್ರ ಅವ್ರ ಮನಸ್ಥಿತಿ ಅಷ್ಟಕ್ಕೆ ಕೆಟ್ಟದಾಗ ಯಾವಾಗೂ ಇರಲಿಲ್ಲ, ಯಾವಾಗೂ ಇರೋದು ಇಲ್ಲ. ಶೀ ಇಸ್ ಎ ಸ್ವೀಟ್ ಗರ್ಲ್, ವೆರಿ ಕೇರಿಂಗ್ ಗರ್ಲ್. ನೀವು ಯಾವಾಗಾದ್ರೂ ನೋಡಿ ಪವಿತ್ರ ಮುಖದಲ್ಲಿ ನಗನಗದಾದ್ರೆ ಇನ್ನು ನೋಡ್ತೀರಾ. ಅಷ್ಟು ಅಂಥ ಹುಡುಗಿ ಸಿಟ್ಟಿಯಾಗಿ ತೀಸ್ಕೊತಾರೆ ಸರ್. ಕೋಪ ಇತ್ತು, ಒಂದು ಏಟು ಹೊಡೆದಿರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಮರ್ಡರ್ ಅಂತ ತಪ್ಪು ಸರ್. ಎವ್ರಿ ಮೂಮೆಂಟ್. ಒಂದು ಅನ್ಫರ್ಗೆಟಬಲ್ ಮೆಮರಿ ಅಂದರೆ ನಾನು ತಾಳಿ ಕಟ್ಟುವಾಗ ಸರ್, ತಾಳಿ ಕಟ್ಟುವಾಗ ಅವ್ರು ನನ್ನ ಮುಂದೆ ತಲೆ ಬಗ್ಸ್ಕೊಂಡು ನಿಂತ್ಕೊಂಡಿದ್ದಾರವ, ಅದು ಕಣ್ಣ ಮುಂದೆ ಯಾವಾಗಲೂ ಬರುತ್ತೆ ಸರ್. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗಿನ್, TV9 ಬೆಂಗಳೂರು.